Hello everyone, welcome to Digital Learning Department of Collegiate Education. This is Mamta, Assistant Professor in Department of Commerce. In the previous video, we know the meaning and definition of working capital. ಈ ಲಾಸ್ಟ್ ವಿಡಿಯೋದಲ್ಲಿ ನಾವೇನು ಅರ್ಥ ಮಾಡ್ಕೊಂಡಿದ್ವಿ, ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಏನು ಅರ್ಥ ಮಾಡ್ಕೊಳ್ಳೋಣ, ಏನು ತಿಳ್ಕೊಳ್ಳೋಣ ಇವತ್ತಿನ ಕ್ಲಾಸ್ನಲ್ಲಿ ಅಂತ ಅಂದರೆ the types of working capital, that is it is also called as concepts of working capital. ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ ಯಾವ ಟೈಪ್ಸ್ ಇದೆ, ಏನು ಕಾನ್ಸೆಪ್ಟ್ಸ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ವರ್ಕಿಂಗ್ ಕ್ಯಾಪಿಟಲ್ ಟೈಪ್ಸ್ನ ಅರ್ಥ ಮಾಡ್ಕೊಳೋದಕ್ಕಿಂತ ಮುಂಚೆ ನಾವು ಫಸ್ಟು ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡ್ರೆ ನಾವಲ್ಲಿ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್, ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಟೈಪ್ಸ್ ಬರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಮಗೆ ಕರೆಂಟ್ ಅಸೆಟ್ಸ್ ಅಂದರೆ ಏನು, ಕರೆಂಟ್ ಲಯಬಿಲಿಟೀಸ್ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಕರೆಂಟ್ ಅಸೆಟ್ಸ್ ಅಂದರೆ ಏನು ಅಂತ ಅಂದ್ಬಿಟ್ಟು. ಕರೆಂಟ್ ಅಸೆಟ್ಸ್ ಆರ್ ದೋಸ್ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ವಿತಿನ್ ದ ನಾರ್ಮಲ್ ಆಪರೇಟಿಂಗ್ ಸೈಕಲ್ ಆಫ್ ದ ಬಿಸ್ನೆಸ್ ಆರ್ ನಾರ್ಮಲ್ ಕೋರ್ಸ್ ಆಫ್ ದ ಬಿಸ್ನೆಸ್ ಆರ್ ದ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ವಿತಿನ್ 1 year. ದಟ್ ಟೈಪ್ ಆಫ್ ಅಸೆಟ್ಸ್ ಈಸ್ ಕಾಲ್ಡ್ ಆಸ್ ದ ಕರೆಂಟ್ ಅಸೆಟ್ಸ್. ಯಾವ ಅಸೆಟ್ಟನ್ನು ನಾವು 1 ವರ್ಷದೊಳಗಡೆ ಅಥವಾ ನಾರ್ಮಲ್ ಆಪರೇಟಿಂಗ್ ಸೈಕಲ್ ಒಳಗಡೆ ನಾವು ಅದನ್ನು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವೋ ಅಂಥ ಅಸೆಟ್ಸ್ನ ನಾವೇನಂತೀವಿ ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. ಏನು ಎಕ್ಸಾಂಪಲ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇನ್ವೆಂಟರೀಸ್ ಅಂತ ಅಂದರೆ ನಾವು ರಾ ಮೆಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್ ಇಷ್ಟನ್ನು ನಾವು ಏನಂತೀವಿ ಇನ್ವೆಂಟರಿ ಅಂತಲೇ ಕರಿತೀವಿ. ಈಗ ನಮ್ಮ ಹತ್ರ ಫಿನಿಶ್ಡ್ ಗೂಡ್ಸ್ ಇತ್ತು ಅಂತ ಅಂದರೆ ನಾವು ಅದನ್ನು ಈಸಿಯಾಗಿ ಏನು ಮಾಡ್ತೀವಿ, ಸೇಲ್ಸ್ ಮಾಡಿ ಅದನ್ನು ಕ್ಯಾಶ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಳ್ಬೋದು ಅಲ್ವಾ. ಅದೇ ಥರನೇ ನೆಕ್ಸ್ಟು ರಿಸೀವಬಲ್ಸ್. ನಾವು ಯಾರಿಗೆ ಸೇಲ್ಸ್ ಮಾಡ್ತೀವೋ ಅವ್ರು ಕ್ಯಾಶ್ ಕೊಟ್ಟೇ ತೊಗೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸತಿ ನಾವು ಕ್ರೆಡಿಟ್ಗೂ ಸೇಲ್ಸ್ ಮಾಡಬೇಕಾಗತ್ತೆ. ಯಾರು ಕ್ರೆಡಿಟ್ಗೆ ಗೂಡ್ಸ್ನ ಪರ್ಚೇಸ್ ಮಾಡಿರ್ತಾರೋ ಅವ್ರು ನಮಗೆ ಡೆಟಾರ್ಸ್ ಆಗ್ತಾರೆ. ಹಂಗಾಗಿ ಡೆಟಾರ್ಸಿಂದನೂ ನಾವು ಕ್ಯಾಶ್ನ ರಿಯಲೈಸ್ ಮಾಡ್ಕೊಳ್ಬೋದು ವಿತಿನ್ ದ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಆ್ಯಂಡ್ ಆಲ್ಸೋ ಬಿಲ್ಸ್ ರಿಸೀವಬಲ್. ಕೆಲವೊಬ್ಬರು ಬಿಲ್ಸ್ನ ಕೊಡೋದ್ರ ಮೂಲಕನೂ ಗೂಡ್ಸ್ನ ಪರ್ಚೇಸ್ ಮಾಡಿರ್ತಾರೆ, ಅದಕ್ಕೆ ಬಿಲ್ಸ್ ರಿಸೀವಬಲ್ ಅಂತ ಅಂತಾರೆ. ಮತ್ತು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವಲೆಂಟ್ಸ್. ಕ್ಯಾಶ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ. ಕ್ಯಾಶ್ ಈಕ್ವಿವಲೆಂಟ್ಸ್ ಅಂತಂದರೆ ಕ್ಯಾಶ್ ಅಟ್ ಬ್ಯಾಂಕ್ ಆ್ಯಂಡ್ ಆಲ್ಸೋ ಮಾರ್ಕೆಟಬಲ್ ಸೆಕ್ಯೂರಿಟೀಸ್. ದಿಸ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಕ್ಯಾನ್ ಆಲ್ಸೋ ಬಿ ಈಸಿಲಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್. ಇದಕ್ಕೆಲ್ಲ ಏನಂತೀವಿ ನಾವು ಕರೆಂಟ್ ಅಸೆಟ್ಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್. ಏನು ಕರೆಂಟ್ ಲಯಬಿಲಿಟೀಸ್ ಅಂತ ಅಂದರೆ ಇದು ಅಷ್ಟೇ, ದೋಸ್ ಲಯಬಿಲಿಟೀಸ್ ವಿಚ್ ವಿ ವಾಂಟ್ ಟು ರೀಪೇ ವಿತಿನ್ 1 year ಅಂತ ಹೇಳ್ತೀವಿ. ಯಾವೆಲ್ಲ ಜವಾಬ್ದಾರಿಗಳನ್ನ ನಾವು 1 ವರ್ಷದೊಳಗಡೆ ನಾವು ಅವ್ರಿಗೆ ಪೇ ಮಾಡಬೇಕು ಅಂಥ ಲಯಬಿಲಿಟೀಸ್ಗೆ ನಾವೇನಂತೀವಿ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಯಾವ್ಯಾವುದು, ಕ್ರೆಡಿಟಾರ್ಸ್ ಆಗಿರ್ಬೋದು, ಬ್ಯಾಂಕ್ ಓವರ್ ಡ್ರಾಫ್ಟ್ ಆಗಿರ್ಬೋದು, ಬಿಲ್ಸ್ ಪೇಯಬಲ್ ಆಗಿರ್ಬೋದು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಅನ್ಕ್ಲೈಮ್ಡ್ ಡಿವಿಡೆಂಡ್, ಪ್ರಪೋಸ್ಡ್ ಡಿವಿಡೆಂಡ್, ಇದೆಲ್ಲನೂ ಯಾವುದಕ್ಕೆ ಬರುತ್ತೆ, ಕರೆಂಟ್ ಲಯಬಿಲಿಟೀಸ್ಗೆ ಬರುತ್ತೆ. ನಾವು ಯಾರಿಂದನಾದರೂ ಸಾಲ ತಂದಿದ್ದೀವಿ ಅಂದರೆ ಅವ್ರಿಗೆ ವಿತಿನ್ 1 year ಒಳಗಡೆ ನಾವು ಅವ್ರಿಗೆ ಪೇ ಮಾಡಬೇಕಾಗತ್ತೆ. 1 year ಅಂತಲೇ ಅಲ್ಲ, ಡಿಪೆಂಡ್ಸ್ ಅಪಾನ್ ದ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಅಂತ ಎಲ್ಲ ಬರುತ್ತೆ. ಆ ರೇಷಿಯೋ ಅನಾಲಿಸಿಸ್ನಲ್ಲಿ ಅಲ್ಲಿ ನಿಮಗೆ ಅರ್ಥ ಆಗುತ್ತೆ. ಅಂದರೆ ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ನಲ್ಲಿ ನಾವು ಕ್ರೆಡಿಟಾರ್ಸ್ಗೆ ಪೇ ಮಾಡಬೇಕಾಗತ್ತೆ, ಬಿಲ್ಸ್ ಪೇಬಲಿಂದನೂ ಪೇ ಮಾಡಬೇಕಾಗತ್ತೆ, ಬ್ಯಾಂಕಿಂದ ಏನಾದರೂ ಓವರ್ ಡ್ರಾಫ್ಟ್ನ ತೊಗೊಂಡಿದ್ದೀವಿ ಅಂದರೆ ಅದೂ ಅಷ್ಟೇ ಪೇ ಮಾಡಬೇಕಾಗತ್ತೆ. ಹಂಗಾಗಿ ಯಾವೆಲ್ಲ ಲಯಬಿಲಿಟೀಸು ನಾವು ಶಾರ್ಟ್ ಪೀರಿಯಡಲ್ಲೇ ಅದನ್ನು ರೀಪೇ ಮಾಡಬೇಕಾಗತ್ತೋ ಅಂಥ ಲಯಬಿಲಿಟೀಸ್ಗೆ ನಾವೇನಂತೀವಿ ಕರೆಂಟ್ ಲಯಬಿಲಿಟೀಸ್ ಅಂತ ಅಂತೀವಿ. ಓಕೆ, ನೆಕ್ಸ್ಟ್ ದೀಸ್ ಆರ್ ದ ಟೈಪ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ವಿಚ್ ಆರ್ ದ ಟೈಪ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್? ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್, ನೆಟ್ ವರ್ಕಿಂಗ್ ಕ್ಯಾಪಿಟಲ್, ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಆ್ಯಂಡ್ ಟೆಂಪರರಿ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಏನು ವರ್ಕಿಂಗ್ ಕ್ಯಾಪಿಟಲ್ನ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ? ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್, ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಫಸ್ಟು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು ಅಂತ ನೋಡೋಣ. ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ refers to the capital invested in the total current assets of the enterprise ಅಂತ ಹೇಳ್ತಾರೆ. ಅಂದರೆ ಒಂದು ಆರ್ಗನೈಸೇಷನಲ್ಲಿ ಟೋಟಲ್ ಆಫ್ ದ ಕರೆಂಟ್ ಅಸೆಟ್ಸ್, ಒಂದು ಆರ್ಗನೈಸೇಷನಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸಲ್ಲಿ ಟೋಟಲ್ ಕರೆಂಟ್ ಅಸೆಟ್ಸ್ ಎಷ್ಟಿರುತ್ತೋ ಅದಕ್ಕೇನಂತಾರೆ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ನ ಟೋಟಲ್ ಕರೆಂಟ್ ಅಸೆಟ್ಸ್ ಅಂತಲೂ
ಕರಿಬೋದು. ಇಟ್ ಈಸ್ ಆಲ್ಸೋ ನೋನ್ ಆಸ್ ಟೋಟಲ್ ಕರೆಂಟ್ ಅಸೆಟ್ಸ್. ಒಂದು ಆರ್ಗನೈಸೇಷನಲ್ಲಿ ಟೋಟಲ್ ಎಷ್ಟು ಕರೆಂಟ್ ಅಸೆಟ್ಸ್ ಇರುತ್ತೋ ಅಷ್ಟು ಕರೆಂಟ್ ಅಸೆಟ್ಸ್ನ ನಾವೇನು ಹೇಳ್ತೀವಿ, ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ದೇರ್ಫೋರ್ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ರೆಫರ್ಸ್ ಟು ದ capital invested in the total current assets of the enterprise. Okay, next second one is the net working capital. What is net working capital? Net working capital is the difference between the current assets and current liabilities. Okay, ಒಂದು ಆರ್ಗನೈಸೇಷನಲ್ಲಿ ಎಷ್ಟು ಕರೆಂಟ್ ಅಸೆಟ್ಸ್ ಇದೆ. ಫಾರ್ ಎಕ್ಸಾಂಪಲ್, ಒಂದು ಆರ್ಗನೈಸೇಷನಲ್ಲಿ 50,000 ರೂಪೀಸು ಕರೆಂಟ್ ಅಸೆಟ್ಸ್ ಫಾರ್ಮ್ನಲ್ಲಿ ಇದೆ. ದಟ್ ಮೀನ್ಸ್ ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಡೆಟಾರ್ಸ್, ಕ್ಯಾಶ್ ಆರ್ ಬಿಲ್ಸ್ ರಿಸೀವಬಲ್ ಎಕ್ಸೆಟ್ರಾ. ಓಕೆ, ಆರ್ ಇನ್ ದ ಫಾರ್ಮ್ ಆಫ್ ದ ಸ್ಟಾಕ್. ಟೋಟಲ್ಲು ಒಂದು ಆರ್ಗನೈಸೇಷನ್ಲಿ ಫಾರ್ ಎಕ್ಸಾಂಪಲ್ ಎಷ್ಟು ಕರೆಂಟ್ ಅಸೆಟ್ಸ್ ಇದೆ, 50,000 ರೂಪೀಸ್ ಅಷ್ಟು ಕರೆಂಟ್ ಅಸೆಟ್ಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಅದೇ ಆರ್ಗನೈಸೇಷನಲ್ಲಿ ಎಷ್ಟು ಕರೆಂಟ್ ಲಯಬಿಲಿಟೀಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 30,000 ರೂಪೀಸ್ ಅಷ್ಟು ಕರೆಂಟ್ ಲಯಬಿಲಿಟೀಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು ಅಂತ ಅಂದರೆ, ಕರೆಂಟ್ ಅಸೆಟ್ಸ್ನಲ್ಲಿ ಕರೆಂಟ್ ಲಯಬಿಲಿಟೀಸ್ನ ಲೆಸ್ ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತೋ ಅದಕ್ಕೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅಂತಾರೆ. ಫಾರ್ ಎಕ್ಸಾಂಪಲ್ 50,000 ಕರೆಂಟ್ ಅಸೆಟ್ಸ್ನಲ್ಲಿ 30,000 ಕರೆಂಟ್ ಲಯಬಿಲಿಟೀಸ್ನ ಲೆಸ್ ಮಾಡಿದ್ರೆ ರಿಮೈನಿಂಗ್ 20,000 ರೂಪೀಸ್ ಏನು ಬರುತ್ತೋ ಆ 20,000 ರೂಪೀಸ್ಗೆ ನಾವೇನು ಹೇಳ್ತೀವಿ, ನೆಟ್ ಕರೆಂಟ್ ಅಸೆಟ್ಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ದೇರ್ಫೋರ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ current assets and current liabilities, and it is also known as net current assets. Okay, this net working capital, it is further classified into two types, that is positive working capital and negative working capital. ಈಗ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು ಅಂತ ಅಂದ್ಬಿಟ್ಟು, ಈ ನೆಟ್ ವರ್ಕಿಂಗ್ ಕ್ಯಾಪಿಟಲ್ನ ಮತ್ತೆ ಎರಡು ರೀತಿಯಾಗಿ ನಾವು ಡಿವೈಡ್ ಮಾಡ್ಬೋದು. ಒಂದು ಪಾಸಿಟಿವ್ ವರ್ಕಿಂಗ್ ಕ್ಯಾಪಿಟಲ್, ಇನ್ನೊಂದು ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್. ಯಾವಾಗ ಪಾಸಿಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತಾರೆ ಅಂತ ಅಂದರೆ, ಇಫ್ ಕರೆಂಟ್ ಅಸೆಟ್ಸ್ ಈಸ್ ಗ್ರೇಟರ್ ದ್ಯಾನ್ ಕರೆಂಟ್ ಲಯಬಿಲಿಟೀಸ್. ಒಂದು ಆರ್ಗನೈಸೇಷನಲ್ಲಿ ಟೋಟಲ್ ಕರೆಂಟ್ ಅಸೆಟ್ಸು ಕರೆಂಟ್ ಲಯಬಿಲಿಟೀಸ್ಗಿಂತನೂ ಜಾಸ್ತಿ ಇತ್ತು ಅಂತ ಅಂದರೆ ಅಂಥ ಕಂಪನಿದು ನಾವು ಪಾಸಿಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಓಕೆ, ನೆಕ್ಸ್ಟ್ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್. ಏನು ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅಂದರೆ, ಇಫ್ ಕರೆಂಟ್ ಅಸೆಟ್ಸ್ ಈಸ್ ಲೆಸ್ ದ್ಯಾನ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ ನಮ್ಮದು ಕಡಿಮೆ ಇರುತ್ತೆ, ಅಂದರೆ ನಮ್ಮ ಹತ್ರ ಇರೋಂಥ ಅಸೆಟ್ಸ್, ದಟ್ ಈಸ್ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕ್ಯಾಶ್ ವಿತಿನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಕರೆಂಟ್ ಅಸೆಟ್ಸು ಕಡಿಮೆ ಇರುತ್ತೆ, ಆದರೆ ನಾವು ಪೇ ಮಾಡಬೇಕಾಗಿರತ್ತಲ್ಲ ಕ್ರೆಡಿಟರ್ಸ್ಗೆ, ಓವರ್ ಡ್ರಾಫ್ಟ್ಗೆ ಅಥವಾ ಬಿಲ್ಸ್ ಪೇಬಲ್ ಅಂತ ಅಂದ್ಬಿಟ್ಟು ನಮಗೆ ಲಯಬಿಲಿಟೀಸೇ ಜಾಸ್ತಿ ಇರುತ್ತೆ, ಆದರೆ ಅಸೆಟ್ಸ್ ಕಮ್ಮಿ ಇರುತ್ತೆ. ಇಂಥ ಪೊಸಿಷನ್ಗೆ ಏನಂತಾರೆ, ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅಂತಾರೆ. ಓಕೆ, ದಿಸ್ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವರ್ಕಿಂಗ್ ಕ್ಯಾಪಿಟಲ್ ಡಿಫಿಸಿಟ್. ಇದಕ್ಕೇನಂತಾರೆ, ವರ್ಕಿಂಗ್ ಕ್ಯಾಪಿಟಲ್ ಡಿಫಿಸಿಟ್ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ನೆಟ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಎರಡು ಥರ ಇದೆ, ಒಂದು ಪಾಸಿಟಿವ್ ವರ್ಕಿಂಗ್ ಕ್ಯಾಪಿಟಲ್, ಇನ್ನೊಂದು ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್. ಕರೆಂಟ್ ಅಸೆಟ್ಸ್ ಜಾಸ್ತಿ ಇದೆ, ಕರೆಂಟ್ ಲಯಬಿಲಿಟೀಸ್ ಕಮ್ಮಿ ಇದೆ ಅಂದರೆ ಅದಕ್ಕೆ ಪಾಸಿಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅಂತಾರೆ. ಕರೆಂಟ್ ಅಸೆಟ್ಸ್ ಕಡಿಮೆ ಇರುತ್ತೆ, ಆದರೆ ಕರೆಂಟ್ ಲಯಬಿಲಿಟೀಸೇ ಜಾಸ್ತಿ ಇದೆ ಅಂತ ಅಂದಾಗ ಅದಕ್ಕೇನಂತಾರೆ, ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂತಾರೆ. ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ನ ವರ್ಕಿಂಗ್ ಕ್ಯಾಪಿಟಲ್ ಡಿಫಿಸಿಟ್ ಅಂತಲೂ ಹೇಳ್ತಾರೆ. ನೀವೇ ಹೇಳಿ, ಇವಾಗ ಒಂದು ಕಂಪನಿಗೆ ಪಾಸಿಟಿವ್ ವರ್ಕಿಂಗ್ ಕ್ಯಾಪಿಟಲ್ ಇರಬೇಕಾ, ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಇರಬೇಕಾ? ನೋಡಿ, ಈ ಪಿಕ್ಚರಲ್ಲಿ ಹೇಳಿದ್ದೀನಿ, ಎವ್ರಿ ಬಿಸ್ನೆಸ್ ನೀಡ್ಸ್ ಪಾಸಿಟಿವ್ ವರ್ಕಿಂಗ್ ಕ್ಯಾಪಿಟಲ್. ಪಾಸಿಟಿವ್ ವರ್ಕಿಂಗ್ ಕ್ಯಾಪಿಟಲ್ ಇದ್ದರೆ ಆ ಕಂಪನಿ ಪೊಸಿಷನು ಚೆನ್ನಾಗಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ವ್ಯಾಲ್ಯೂ ಡಿವೈಡ್ ಮಾಡೋದಾದರೆ ನಾವು ಅದನ್ನು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಮತ್ತು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಡಿವೈಡ್ ಮಾಡ್ತೀವಿ. ಅದೇ ಆನ್ ದ ಬೇಸಿಸ್ ಆಫ್ ಟೈಮ್ ನಾವು ಅದನ್ನು ವರ್ಕಿಂಗ್ ಕ್ಯಾಪಿಟಲ್ನ ಡಿವೈಡ್ ಮಾಡೋದಾದರೆ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಮತ್ತು ಟೆಂಪರರಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅಂದ್ಬಿಟ್ಟು ಡಿವೈಡ್ ಮಾಡ್ತೀವಿ. ಏನು ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಟೆಂಪರರಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅಂದರೆ ಏನು? ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ refers to the minimum amount of investment in the current assets required throughout the year. As the name suggests, ಆ ಹೆಸರಲ್ಲೇ ಇದೆ, ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಇಟ್ ಈಸ್ ದ ವರ್ಕಿಂಗ್ ಕ್ಯಾಪಿಟಲ್ ವಿಚ್ ಈಸ್ ರಿಕ್ವೈರ್ಡ್ ಪರ್ಮನೆಂಟ್ಲಿ ಇನ್ ದ ಬಿಸ್ನೆಸ್ ಥ್ರೂ ಔಟ್ ದ ಇಯರ್ ಅಂತ ಅರ್ಥ.
ಒಂದು ಬಿಸ್ನೆಸ್ಸಲ್ಲಿ ಒಂದಷ್ಟು ವರ್ಕಿಂಗ್ ಕ್ಯಾಪಿಟಲು ವರ್ಷ ಪೂರ್ತಿ ಇಷ್ಟು ಅಮೌಂಟ್ ಅಂತ ಅಂದ್ಬಿಟ್ಟು ಬೇಕೇ ಬೇಕಾಗ್ತಾ ಇರುತ್ತೆ. ಅಂಥ ವರ್ಕಿಂಗ್ ಕ್ಯಾಪಿಟಲ್ನ ಏನಂತಾರೆ, ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಹೇಳಿದ್ದಾರೆ ನೋಡಿ, ಏನಕ್ಕೆ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಪರ್ಮನೆಂಟ್ ಆಗಿ ಬೇಕಾಗತ್ತೆ ಅಂತ ಅಂದರೆ, ಇಟ್ ಈಸ್ ರಿಕ್ವೈರ್ಡ್ ಫಾರ್ ಫೈನಾನ್ಸಿಂಗ್ ದ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಆರ್ ಫಿನಿಶ್ಡ್ ಗೂಡ್ಸ್ ಆರ್ ಫಾರ್ ಪೇಯಿಂಗ್ ವೇಜಸ್ ಆ್ಯಂಡ್ ಸ್ಯಾಲರೀಸ್. ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡ್ತಾನೆ ಇರಬೇಕಾಗತ್ತೆ, ಅಥವಾ ಅದು ಫಿನಿಶ್ಡ್ ಗೂಡ್ಸ್ ಆಗಿ ವೇರ್ ಹೌಸಲ್ಲಿ ಇರೋದಕ್ಕಾಗಿರ್ಬೋದು, ಅಥವಾ ಸರ್ಟೈನ್ ವೇಜಸ್ ಅಥವಾ ಸ್ಯಾಲ್ರಿನ ಪೇ ಮಾಡೋದಕ್ಕೋಸ್ಕರ ಅಂದ್ಬಿಟ್ಟು ಮಿನಿಮಮ್ ಇಷ್ಟು ವರ್ಕಿಂಗ್ ಕ್ಯಾಪಿಟಲು ವರ್ಷ ಪೂರ್ತಿ ಅಷ್ಟು ಬೇಕಾಗೇ ಆಗುತ್ತೆ ಅನ್ನೋಂಥ ವರ್ಕಿಂಗ್ ಕ್ಯಾಪಿಟಲ್ನ ಏನಂತಾರೆ, ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತಾರೆ. ದಿಸ್ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ರಿಮೈನ್ಸ್ ಇನ್ ದ ಬಿಸ್ನೆಸ್ ಇನ್ ಒನ್ ಫಾರ್ಮ್ ಆಫ್ ದ ಅನದರ್. The greater the size of the business, the greater is the necessity of the permanent working capital. Business, small scale business ಆದರೆ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲು ಕಡಿಮೆ ಇದ್ರೂ ಸಾಕಾಗುತ್ತೆ. ಆದರೆ ಸೈಜ್ ಆಫ್ ದ ಬಿಸ್ನೆಸ್ ಜಾಸ್ತಿ ಆಗ್ತಾ ಆಗ್ತಾ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಜಾಸ್ತಿನೇ ಇರುತ್ತೆ. ಆ್ಯಸ್ ಇಟ್ ಈಸ್ ಪರ್ಮನೆಂಟ್ಲಿ ನೀಡೆಡ್, ಇಟ್ ಈಸ್ ರಿಕ್ವೈರ್ಡ್ ಟು ಬಿ ಫೈನಾನ್ಸ್ಡ್ ಔಟ್ ಆಫ್ ದ ಲಾಂಗ್ ಟರ್ಮ್ ಫಂಡ್ಸ್. ಈಗ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಬಿಸ್ನೆಸ್ಗೆ ಬೇಕಲ್ಲ, ಆ ಬೇಕಾಗಿರೋಂಥ ಫಂಡ್ಸ್ನ ನಾವು ಎಲ್ಲಿಂದ ಇನ್ವೆಸ್ಟ್ ಮಾಡೋಣ ಅಂದರೆ, ಶಾರ್ಟ್ ಟರ್ಮ್ ಸೋರ್ಸಿಂದ ಫಂಡ್ಸ್ನ ತೊಗೊಂಡು ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ಗೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದಾ, ಅಥವಾ ಲಾಂಗ್ ಟರ್ಮ್ ಸೋರ್ಸಿಂದ ಫಂಡ್ಸ್ನ ರೈಸ್ ಮಾಡಿರೋದನ್ನು ನಾವು ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ಗೆ ಇನ್ವೆಸ್ಟ್ ಮಾಡಬೇಕಾ ಅನ್ನೋ ಕ್ವಶನ್ ಅರೈಸ್ ಆದರೆ, ದ ಆನ್ಸರ್ ಈಸ್ ದಿಸ್ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಇಟ್ ಈಸ್ ರಿಕ್ವೈರ್ಡ್ ಟು ಬಿ ಫೈನಾನ್ಸ್ಡ್ ಔಟ್ ಆಫ್ ದ ಲಾಂಗ್ ಟರ್ಮ್ ಫಂಡ್ಸ್. ಲಾಂಗ್ ಟರ್ಮ್ ಫಂಡ್ಸಿಂದನೇ ಈ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ಗೆ ಫಿನಾನ್ಸ್ ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಹೇಳ್ಬೋದು. ಓಕೆ, ನೆಕ್ಸ್ಟು ಟೆಂಪರರಿ ವರ್ಕಿಂಗ್ ಕ್ಯಾಪಿಟಲ್. ದಿಸ್ ಟೆಂಪರರಿ ವರ್ಕಿಂಗ್ ಕ್ಯಾಪಿಟಲ್ ಇಟ್ ರೆಫರ್ಸ್ ಟು ದ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ವಿಚ್ ಗೋಸ್ ಆನ್ ಫ್ಲಕ್ಚುಯೇಟಿಂಗ್ ಫ್ರಮ್ ಟೈಮ್ ಟು ಟೈಮ್ ವಿತ್ ದ ಚೇಂಜಸ್ ಇನ್ ದ ವಾಲ್ಯೂಮ್ ಆಫ್ ದ ಬಿಸ್ನೆಸ್. ಓಕೆ, ಬಿಸ್ನೆಸ್ನಲ್ಲಿ ವಾಲ್ಯೂಮ್ ಆಫ್ ದ ಬಿಸ್ನೆಸ್ ಅಂದರೆ ಪ್ರೊಡಕ್ಷನ್ ಜಾಸ್ತಿ ಅಥವಾ ಕಡಿಮೆ ಆಗ್ತಾ ಇದ್ದಂಗೆ ವರ್ಕಿಂಗ್ ಕ್ಯಾಪಿಟಲು ಅಷ್ಟೇ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಪೀಕ್ ಬಿಸ್ನೆಸ್ ಇರುತ್ತೆ, ಅಂದರೆ ಯಾವುದೋ ಒಂದು ಹಬ್ಬ ಅಥವಾ ಫೆಸ್ಟಿವಲ್ ಸೀಸನ್ ಇರುತ್ತೆ, ಆವಾಗ ಡಿಮ್ಯಾಂಡ್ ತುಂಬ ಜಾಸ್ತಿ ಆಯಿತು ಅಂದರೆ ಆವಾಗ ಏನು ಮಾಡಬೇಕಾಗತ್ತೆ, ಇನ್ವೆಂಟರೀಸ್ನ ಅಥವಾ ರಾ ಮೆಟೀರಿಯಲ್ಸ್ನ ಜಾಸ್ತಿ ತಂದು ಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ. ಅಂಥ ಟೈಮ್ನಲ್ಲಿ ಏನಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಜಾಸ್ತಿ ಇರುತ್ತೆ. ಆದರೆ ಎಲ್ಲ ಟೈಮ್ನಲ್ಲೂ ಜಾಸ್ತಿನೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಟೈಮ್ನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅವಶ್ಯಕತೆ ಜಾಸ್ತಿ ಇರುತ್ತೆ, ಕೆಲವೊಂದು ಟೈಮ್ನಲ್ಲಿ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಈ ಥರ ವರ್ಕಿಂಗ್ ಕ್ಯಾಪಿಟಲ್ನ ನಾವೇನಂತ ಹೇಳ್ತೀವಿ, ಟೆಂಪರರಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅಂತೀವಿ. ಓಕೆ, ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅಂದರೆ ದಟ್ ಈಸ್ ಇನ್ವೆಸ್ಟ್ಮೆಂಟ್ ಇನ್ ದ ಕರೆಂಟ್ ಅಸೆಟ್ಸ್ ಥ್ರೂ ಔಟ್ ದ ಇಯರ್. ಓಕೆ, ಅಂದರೆ ಮಿನಿಮಮ್ ಇಷ್ಟು ಅಮೌಂಟು ಆ ವರ್ಕಿಂಗ್ ಕ್ಯಾಪಿಟಲಲ್ಲಿ ಬೇಕೇ ಬೇಕು ವರ್ಷ ಪೂರ್ತಿ ಅಂದರೆ ಅದು ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತಾರೆ. ಬಟ್ ಇಫ್ ದ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಇಟ್ ವೇರೀಸ್ ಆರ್ ಫ್ಲಕ್ಚುಯೇಟ್ಸ್ ಫ್ರಮ್ ಟೈಮ್ ಟು ಟೈಮ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ದ ಫ್ಲಕ್ಚುಯೇಟಿಂಗ್ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಅರ್ಥ ಮಾಡ್ಕೊಂಡ್ವಿ, ಇನ್ ದ ಟೈಪ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ದೇರ್ ಆರ್ 4 types: gross working capital, net working capital. Okay, in the net working capital it is further divided into positive working capital and negative working capital, and on the basis of time the working capital is divided into permanent working capital and fluctuating working capital. I hope you understood the types of working capital. Okay, thank you.